ನಮಗೆ ಕಾಣ್ತಾ ಇರುತ್ತೆ. ರಾಯಲ್ ಅಕಾಡೆಮಿ ಜೆರ್ಸಿ ನಂಬರ್ 3ರಲ್ಲಿ ರಾಯಲ್ ಅಕಾಡೆಮಿ ತಂಡದ ಪರವಾಗಿ ಯಶವಂತ್ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯ ನಡುವೆ ಮೊದಲ ದಾಳಿ ಎಂಟಿ ರೇಟ್ನಿಗೆ ಮುಕ್ತಾಯವಾದರೆ ಕಲ್ಕೆರೆ ತಂಡದ ಪರವಾಗಿ ಮಂಜು ಕ್ಯಾಚ್ ಮಾಡುವ ಪ್ರಯತ್ನ ರೈಟ್ ಕವರ್ ಜಾಗದಿಂದ ವಿಫಲವಾಗಿದೆ. ಮಂಜು ತಮ್ಮ ನಡೆದ ಖಾತೆಯನ್ನು ತೆರೀತಾರೆ ಅಂಕದ ಮುಖಾಂತರ. ಮನೋಜ್ ದಾಳಿಯ ವಿಭಾಗದಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಕವರ್ಗಳ ಕಾಂಬಿನೇಷನ್ ಲೆಫ್ಟ್ ಮತ್ತೆ ರೈಟ್ ಕವರ್ಗಳ ಕಾಂಬಿನೇಷನ್ ಟ್ಯಾಕಲ್ ಮನೋಜ್ ಅವರನ್ನ ಬಂಧಿಸಲಾಗ್ತಾ ಇದೆ. ಆದಿ ಮತ್ತು ಹರಿ ಮನೋಜ್ ದಾಳಿ ವಿಭಾಗದಲ್ಲಿ ಪ್ರೋ ಕಬಡ್ಡಿ ಆಟಗಾರ ತಮ್ಮ ಅನುಭವವನ್ನು ಧಾರೆ ಎರೆದಿದ್ದಾರೆ. ತಮ್ಮ ತಂಡ ಸೆಮಿಫೈನಲ್ಗೆ ಬರುವ ದಾರಿಯಲ್ಲಿ ಇದೀಗ ಮತ್ತೊಮ್ಮೆ 5 ಜನ ಆಟಗಾರರ ನಡುವೆ ತಮ್ಮ ಮಾಜಿ ತಂಡ, ಇದಕ್ಕೂ ಮುಂಚೆ ರಾಯಲ್ ಅಕಾಡೆಮಿ ತಂಡದಲ್ಲೇ ಮನೋಜ್ ಆಡ್ತಾ ಇದ್ದದ್ದು. ತಮ್ಮ ಮಾಜಿ ತಂಡದ ವಿರುದ್ಧ ಮೊದಲ ರೈಡ್ನಲ್ಲಿ ಯಾವುದೇ ಅಂಕವಿಲ್ಲದೆ ಎಂಟಿ ರೇಟ್ನಿಗೆ ವಾಪಸ್ ಆದರೆ ಪ್ರಜ್ವಲ್ ದಾಳಿ ವಿಭಾಗದಲ್ಲಿ ಅನಿಲ್ ಸಪೋರ್ಟಿಂಗ್ ರೈಡರ್ ಆಗಿ ತಮ್ಮ ಕಾರ್ಯವನ್ನು ಸೊಗಸಾಗಿ ನಿರ್ವಹಿಸುತ್ತಿರುವ ಕಲ್ಕೆರೆ ತಂಡದ ಇಲ್ಲಿ ಕೂಡ ಹೊಂದಾಣಿಕೆ ಹಿಡಿತ ಲೆಫ್ಟ್ ಕಾರ್ನರ್ ಆಗೋ ಇನ್ ಲೆಫ್ಟ್ ಇನ್ ಕಡೆಯಿಂದ ನೀನು ಕೇಳಿದೆ ಅಂತ ಸುಮ್ಮನಿದ್ದೆ. ಮತ್ತೊಂದು ಅಡ್ವಾನ್ಸ್ ಟ್ಯಾಕಲ್ ಮತ್ತೆ ರೈಟ್ ಮತ್ತು ಲೆಫ್ಟ್ ಕವರ್ಗಳ ಕಾಂಬಿನೇಷನ್. ಹರಿ ಮತ್ತು ಆದಿ ಬಾರಿ ರೈಟ್ ಕವರ್ ಜಾಗದಿಂದ ಹರಿ ಬ್ಲಾಕ್ ಮಾಡಿದರೆ ಆದಿ ಒಂದು ಒಳ್ಳೆ ಅಸಿಸ್ಟ್ ಮಾಡ್ತಾ ಇದ್ದಾರೆ. ಹೊಂದಾಣಿಕೆ ಹಿಡಿತಗಳ ನಡುವೆ 3-1 ಕಲ್ಕೆರೆ ತಂಡ ಮುನ್ನಡೆಯಲ್ಲಿ. 5 ಜನ ನಡುವೆ ಮಂಜು ದಾಳಿಯ ಟ್ಯಾಕಲ್ನ ಪ್ರಯತ್ನ ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ಶಿವು ಈ ಬಾರಿ ಜೆರ್ಸಿ ನಂಬರ್ 7ರಲ್ಲಿ ರಾಯಲ್ ಅಕಾಡೆಮಿ ತಂಡದ ಪರವಾಗಿ ಯಶಸ್ವಿ ಟ್ಯಾಕಲ್. ಮನೋಜ್ ಮತ್ತೊಮ್ಮೆ ಈ ಬಾರಿಗೆ ಪ್ರಯತ್ನ ಡೈವಿಂಗ್ ಆಂಕಲ್ ಹೋಲ್ಡ್ ಮಾಡುವ ಪ್ರಯತ್ನ ವಿಫಲವಾಗಿದೆ. ಮತ್ತೊಮ್ಮೆ ಮನೋಜ್ ಕಬಡ್ಡಿ ಅನುಭವದ ಜೊತೆ ಸೀನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವ. ರೈಟ್ ಮತ್ತು ಎರಡೂ ಬದಿಯಲ್ಲಿ ರೈಡ್ ಮಾಡಬಲ್ಲ ಆಟಗಾರ ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಬೋನಸ್ ಅನ್ನು ಕ್ರಾಸ್ ಮಾಡಿದ್ದಾರೆ. ಒಂದು ಅಂಕದ ಸಂಪಾದನೆ ಮತ್ತೊಮ್ಮೆ 4-3 ಕಲ್ಕೆರೆ ತಂಡವನ್ನು. 2ನೇ ಸೆಮಿಫೈನಲ್ ಪಂದ್ಯ ಮಾನ್ಸೂನ್ ವಿರುದ್ಧ ಅಮೃತ್. 2 ತಂಡದ ನಾಯಕರು ತಮಗಿದು ಮೊದಲ ಕರೆ. ಮಾನ್ಸೂನ್ ವಿರುದ್ಧ ಅಮೃತ್ 2 ತಂಡದ ನಾಯಕರು ತಮಗಿದು ಮೊದಲ ಕರೆ. ತಂಡದ ನಾಯಕರು ಆಟಗಾರನಿಗೊಳಿಸಿ. ಫಸ್ಟ್ ಮಾನ್ಸೂನ್ ವರ್ಸಸ್ ಅಮೃತ್. ಎಲ್ಲ ಪ್ರೇಕ್ಷಕರಿಗೆ ಟೈಮ್ ಔಟ್ ಇಲ್ಲ.
ನಿನ್ ಬೇಕಾದ್ರೆ ನೀನ್ ಆಚೆ ಹೋಗಿ ಬರ್ಬೋದು, ನೀನೇನು ಕೇಳಲ್ಲ ನಾವು. ಇಲ್ಲಿ ರೈಡರ್ ಔಟ್ ಐತೆ, ಟೈಮ್ ಔಟ್ ಇಲ್ಲ. ಮ್ಯಾಚ್ ಆದ್ಮೇಲೆ ಮಾನ್ಸೂನ್ ಬೇಗ ರೆಡಿಯಾಗಿ ಮತ್ತೊಮ್ಮೆ ಮನೋಜ್ ಚಾಲಾಕಿ ತಂಡ ದಾಳಿಯ ಜೊತೆ 3 ಅಂಕಗಳ ಸಂಪಾದನೆಯೊಂದಿಗೆ ಸೂಪರ್ ರೈಡ್ನೊಂದಿಗೆ ತಂಡಕ್ಕೆ ಆಸರೆ ಆಗ್ತಾರೆ. ತಮ್ಮ ತಂಡವನ್ನ ಮುನ್ನಡೆಗೆ ತಂದು ನಿಲ್ಲಿಸ್ತಾರೆ. ಪ್ರೋ ಕಬಡ್ಡಿಯ ಅನುಭವದ ಜೊತೆಯಲ್ಲಿ ಬರೀ ತೀರ್ಥ ತಗೊಂಡ್ರೆ ಆಗಲ್ಲ, ಪ್ರಸಾದನ ತಗೋಬೇಕು. ಮನೋಜ್ ಮತ್ತು ರಾಯಲ್ ಅಕಾಡೆಮಿ ತಂಡದಲ್ಲಿ ಕೂಡ ಒಂದು ಮನೋಜ್ ಇದ್ದಾರೆ. ಈ ಆಟಗಾರ ಕಳೆದ ಬಾರಿ ಇವರನ್ನು ಅಡ್ವಾನ್ಸ್ ಟ್ಯಾಕಲ್ ತೆಗೆದುಕೊಳ್ಳಲಾಗಿತ್ತು. ಈ ಬಾರಿ ಕಾಯ್ತಾ ಇದ್ದಾರೆ. ಇಲ್ಲೊಂದು ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಯಶಸ್ಸು. ಬೋನಸ್ ಪ್ಲಸ್ 1 2 ಅಂಕಗಳ ಸಂಪಾದನೆಯೊಂದಿಗೆ ಅಂಕಗಳ ಅಂತರ ಬಹಳ ಬೇಗನೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. 7-5. ಮತ್ತೊಮ್ಮೆ ವೇಗದ ದಾಳಿಯ ಪ್ರಯತ್ನ, ರನ್ನಿಂಗ್ ನಲ್ಲಿ ಕಿಕ್ ಮಾಡುವ ಪ್ರಯತ್ನ, ಡಿಫೆನ್ಸ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. 5 ಜನ ಆಟಗಾರರಿದ್ದಾರೆ. ಉತ್ತಮವಾದ ಒಂದು ಟ್ಯಾಕಲ್. ಮನೋಜ್ ಆಲ್ರೌಂಡರ್ ಆಟದ ಪ್ರದರ್ಶನ. ರೈಡಿಂಗ್ ನ ಜೊತೆಗೆ ರೈಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್. ಬೋನಸ್ ಅಂಕ ರಾಯಲ್ ಅಕಾಡೆಮಿ ತಂಡಕ್ಕೆ ಸಿಕ್ಕಿದೆ. 2 ತಂಡಕ್ಕೆ 1 ಅಂಕ. ಮಾತಾಡ್ನಲ್ಲ, ರೈಟ್ ಕಾರ್ನರ್ ಕ್ಯಾಚ್ ಹಿಡಿದಿದ್ದು ಹೇಳಿದ್ನಲ್ಲ. ನೀನ್ ಅಲ್ಲಿ ಚಾಯ್ಸ್ ಬಗ್ಗೆ ಮಾತಾಡ್ಕೊಂಡು ಇಲ್ಲಿ ಚಾಯ್ಸೇ ಇಲ್ಲ. ಮಂಜು ಮತ್ತೊಮ್ಮೆ 4 ಜನ ಆಟಗಾರರ ನಡುವೆ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದ. ಯಶವಂತ್ ರಾಯಲ್ ಅಕಾಡೆಮಿ ತಂಡದ ಪರವಾಗಿ ಡೂ ಆರ್ ಟೈ. ಮನೋಜ್ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಬಲಬದಿಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಎಸ್ಕೇಪಾದ ಪ್ರಯತ್ನ ನೇತೃತ್ವದಲ್ಲಿ 3 ಅಂಕಗಳು ಇತ್ತು ಬತ್ತಳಿಕೆಯಲ್ಲಿ. ಮಧ್ಯಗೆರೆಯನ್ನು ಕ್ರಾಸ್ ಮಾಡಕ್ಕೆ ಸಾಧ್ಯವಾಗಿಲ್ಲ. ಅತ್ಯಂತ ಹೊಂದಾಣಿಕೆಯ ಡಿಫೆನ್ಸ್ ನ ನಡುವೆ 8-7 ಕೇವಲ 1 ಅಂಕದ ಅಂತರದಲ್ಲಿ ಪಂದ್ಯ ಸಾಗಿದೆ. ಮತ್ತೊಂದು ಪೈಪೋಟಿ ಪಂದ್ಯ. ಕಲ್ಕೆರೆ ತಂಡದ ಮನೋಜ್ ಅಂಕಣದ ಹೊರಗೆ, ರಾಯಲ್ ಅಕಾಡೆಮಿ ತಂಡದ ಮನೋಜ್ ಅಂಕಣದ ಒಳಗೆ. ಅಯ್ಯೋ, ಏನಾಯ್ತು? ಅಂಪೈರ್ ಏನ್ ಹೇಳ್ತಾರೆ? ಟಚ್ ಆಯ್ತು, ಕ್ರಾಸ್ ಆಗಿಲ್ಲ. 5 ಸೆಂಟಿಮೀಟರ್ನ ಲೈನ್ ಇರುತ್ತೆ. ಆ ಲೈನ್ ಅನ್ನ ಟಚ್ ಮಾಡಿದ್ದಾರೆ ರೈಡರ್, ಆದ್ರೆ ಕ್ರಾಸ್ ಮಾಡಲಿಲ್ಲ. 100% ಕ್ರಾಸ್ ಮಾಡಬೇಕಾಗತ್ತೆ. ಕ್ರಾಸ್ ಆಗಿಲ್ಲ, ಟಚ್ ಆಯ್ತು. ರಾಯಲ್ ಅಕಾಡೆಮಿ ತಂಡದ ಯಶಸ್ವಿ ದಾಳಿಯೊಂದಿಗೆ ತಂಡಕ್ಕೆ ಹಸಿರಿ ಆಗ್ತಾ ಇದ್ದಾರೆ. 9-8 1 ಅಂಕದ ಅಂತರ. ಮಂಜು ಮತ್ತೊಮ್ಮೆ
ಹಾಫ್ ಟೈಮ್ ಇದೀಗ